ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬಣ್ಣ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ನಮ್ಮೂರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮೂರಿನ ಹಿಂದೂ ಸಂಗಮದ ಶೋಭಾಯಾತ್ರೆ ವಿಡಿಯೋ ಆಗಿರುತ್ತೆ. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ಹೇಗಾಯಿತು ನಮ್ಮೂರಲ್ಲಿ ಅಂತ ಹಿಂದೂ ಸಂಗಮ. ಹಾಗೆ ಇದು ಬಂದುಬಿಟ್ಟು ನಮ್ಮೂರಿನ ಬಸ್ ಸ್ಟ್ಯಾಂಡ್ ಸರ್ಕಲ್ ಆಗಿರುತ್ತೆ. ಈಗ ಶೋಭಾಯಾತ್ರೆನ ಒಂದು ರೌಂಡ್ ಹಾಕ್ಕೊಂಡು ಈಗ ಸರ್ಕಲ್ ಹತ್ರ ಬಂದಿರೋದು. ಭಜನಾ ಕುಣಿತವರೆಲ್ಲ ಇದ್ರಲ್ಲ, ಹಾಗಾಗಿ ಎಷ್ಟು ಚೆನ್ನಾಗಿ ಭಜನಾ ಕುಣಿತವನ್ನು ಮಾಡ್ತಿದ್ರು. ಪುಟ್ಟ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಹೆಜ್ಜೆ ಹಾಕ್ತಾಯಿದ್ರು. ಸಾಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಕಾಪಿರೈಟ್ ಪ್ರಾಬ್ಲಮ್ ಇರೋದ್ರಿಂದ ಸಾಂಗನ್ನು ಮ್ಯೂಟ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟೆಲ್ಲ ಜನ ಇದ್ದಾರೆ, ತುಂಬ ಜನ ಕೂಡ ಇದ್ದರು. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಿಂದೂ ಸಂಗಮ ಇಲ್ಲಿ ಶೋಭಾಯಾತ್ರೆ ಇವಾಗ ಇಲ್ಲಿ ಮುಗಿಸ್ಕೊಂಡು ಇಲ್ಲೇ ಪಕ್ಕಕ್ಕೆ ಸ್ಟೇಜ್ ಕೂಡ ಇದೆ, ಅಲ್ಲಿ ಹೋಗೋದು. ಇವಾಗ ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ.
ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಂಡೇಟ್ ಬಾರಿಸ್ತಾ ಇದ್ರು. ಮತ್ತೊಂದಂದರೆ ಈ ಧ್ವಜವನ್ನು ಈ ಥರ ರೌಂಡ್ ಹಾಕ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂದರೆ ಆ ಭಜನಾ ಕುಣಿಸೋದು ಜೊತೆಗೆ ಇದು ಧ್ವಜವನ್ನು ತಿರುಗಿಸ್ತಿರೋದು, ಆಮೇಲೆ ಈ ಕಡೆ ಭಜನಾ ಕುಣಿತ ಮಾಡ್ತಿರೋದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ಸ್ಟೇಜಿನ ಎಂಟ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಎದುರಿಗೆ ರಾಮಂದು ಒಂದು ಸ್ಟ್ಯಾಚು ಕೂಡ ಚೆನ್ನಾಗಿ ಇಟ್ಟಿದ್ರು ಅಲ್ಲಿ. ಹಾಗೆ ಇಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ ನೋಡಿ, ಭಜನಾ ಕುಣಿತವನ್ನು ಕೂಡ ಸ್ಟೇಜ್ ಮುಂಭಾಗದಲ್ಲಿ ಮಾಡ್ತಾಯಿದ್ರು. ಆಮೇಲೆ ತುಂಬ ಜನ ಕೂಡ ಇದ್ರು ಅಂತಲೇ ಹೇಳ್ಬೋದು. ಪುಟ್ಟಾಣಿ ಮಕ್ಕಳುಗಳು, ಆಮೇಲೆ ಭಾರತ ಅಂಬುದು, ಆಂಜನೇಯ ದೇಶ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ನನ್ನ ಮಗಳು ಒಂದು ಭರತನಾಟ್ಯ ಡ್ಯಾನ್ಸ್ ಇತ್ತು, ಹಾಗಾಗಿ ರೆಡಿಯಾಗಿ ಬಂದಿದ್ದು ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟೇಜನ್ನು. ಇವಾಗ ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಇದು ನೋಡಿ ಹೈಸ್ಕೂಲ್ ಮಕ್ಕಳು ಕಂಸಾಳೆನತ್ರ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಮಕ್ಕಳೇ ಅಂದರೆ ಬೇರೆ ಮಕ್ಕಳನ್ನ ಹಾಡು ಹೇಳೋಕ್ಕಾದ್ರೆ ನಿಲ್ಲಿಸಿದ್ರು, ಈ ಮಕ್ಕಳು ಅದಕ್ಕೆ ಕಂಸಾಳೆಯನ್ನು ಮಾಡ್ತಿರೋದು. ಹಾಗೂ ನಮ್ಮ ಕಾರ್ಯಕರ್ತರು ಅವರಿಗೆ ಈ ಮಕ್ಕಳಿಗೆ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಇವಾಗ ಸ್ಟೇಜಿಗೆ ಇವರೆಲ್ಲ ಬಂದ್ಬಿಟ್ಟು ಅಮೃತ ಸ್ಕೂಲಿನ ಮಕ್ಕಳಾಗಿರ್ತಾರೆ. ಇವಾಗ ಸ್ಟೇಜ್ ಮೇಲೆ ನೋಡ್ಬೋದು ಇಲ್ಲಿ ಪಿ ಸರ್ ಆದಂಥ ವೆಂಕಪ್ಪ ಸರ್ ಕೂಡ ಮಕ್ಕಳ ಜೊತೆಗೆ ಹೋಗಿ ಸ್ಮರಣಿಕೆಯನ್ನು ತಗೊಳ್ತಾ ಇದ್ದಾರೆ. ಇದಾದ ನಂತರ ಸುರಭಿ ಸ್ವಸಹಾಯ ಸಂಘದ ಮಹಿಳೆಯರಿಂದ ಭಜನೆ ಕೂಡ ಇತ್ತು. ತುಂಬಾ ಚೆನ್ನಾಗಿ ಹೇಳಿದರು, ಕೇಳಿ ನಾವು. ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಶಿರವ ನೀಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ಎನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ, ಜಗದ ಜನನಿ ಭಾರತ ಇದಕ್ಕೆ ನಡೆಯುವೆ ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ಹರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರಿ ಬಾರಿಸಿ, ವಿಜಯ ಬೇರಿ ಬಾರಿಸಿ, ಸಿಂಧು ಕಣಿವೆಯುಣಲಿನಿಂದ ವೀರಗಾನ ಮೊಳಗಲಿ, ಧ್ಯೇಯ ರವಿಯ ಎಂಬ ಪಾವನ ಎನಿತು ಧನ್ಯ ಜೀವನ, ಎನಿತು ಧನ್ಯ ಜೀವನ, ನಾಡ ಗುಡಿಯ ಮೂರು ಕಡೆಯ ಪೊರೆವಶ ವಿಜಯೋತ್ಸವ
ಹಿಂದೂ ಸಂಗಮ ಹಿಂದೂಗಳೆಲ್ಲ ಒಂದು ಸಂಭ್ರಮದ ದಿನಾಚರಣೆಯನ್ನು ಆಚರಿಸೋಕ್ಕೋಸ್ಕರ ಈ ಹಿಂದೂ ಸಂಗಮ ಕಾರ್ಯಕ್ರಮ. ಈಗ ನಾವು ಬದುಕ್ತಾ ಇದ್ದೇವೆ, ಜೀವನ ಮಾಡ್ತಾ ಇದ್ದೇವೆ, ಆದರೆ ಮೌಲ್ಯವನ್ನ ಹೆಚ್ಚಿಸಿಕೊಂಡು ವ್ಯಕ್ತಿಯ ನಿರ್ಮಾಣವನ್ನ ಮಾಡಲಿಕ್ಕೆ ಸಂಘ ನಿರ್ಧಾರ ಮಾಡಿ ಈ ಒಂದು ಹಿಂದೂ ಸಂಗಮದ ಆಯೋಜನೆಯನ್ನ ಮಾಡಿದೆ. ಇದು ಯಾವುದೇ ಬೇರೆಯ ಉದ್ದೇಶಕ್ಕಾಗಿ ಅಥವಾ ಇನ್ನೊಂದು ಲಾಭಕ್ಕಾಗಿ ಮಾಡ್ತಾ ಇಲ್ಲ. ದೇಶದ ಉದ್ದಗಲಕ್ಕೂ ಕೂಡ ಸಾವಿರಾರು ಹಿಂದೂ ಸಂಗಮ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಮೂಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಹಿಂದೂ ಸಂಗಮವನ್ನ ಆಯೋಜನೆ ಮಾಡಿದೆ. ಈಗ ಉಳಿದ ಈ ಎಲ್ಲ ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತನಾಡಲಿಕ್ಕೆ ಉತ್ತಮ ವಾಗ್ಮಿ ನವೀನ್ ಸುಬ್ರಹ್ಮಣ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗಾಗಿ ಈ ಒಂದು ತಾಯಿ ಭಾರತೀಯ ಪದತಲಕ್ಕಾಗಿ ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿರ್ತಕ್ಕಂತಹ ಕೆಲವು ವ್ಯಕ್ತಿತ್ವಗಳನ್ನ, ತೆರೆಮರೆಯ ಕೆಲವು ವ್ಯಕ್ತಿತ್ವಗಳನ್ನ ನಾವು ಇಂದು ಗುರುತಿಸಿ ಗೌರವಿಸುವಂತ ಒಂದು ಸಂಕಲ್ಪ ಮಾಡ್ಕೊಂಡಿದೀವಿ ಅಂತ ವ್ಯಕ್ತಿತ್ವಗಳಿಗೆ ಆಗಮಿಸ್ಬೇಕಂತ ಕೇಳ್ಕೊಳ್ತೀನಿ. ಶ್ರೀಯುತ ವೆಂಕಟೇಶ ಭಂಡಾರಿ, ನೂಲಿಗೇರಿ ಅಥವಾ ಚಿಕ್ಕಪೇಟೆ, ದಯಮಾಡಿ ಬನ್ನಿ. ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಜೊತೆಗೆ ಇರ್ತಕ್ಕಂತಹ ಕೆಲವು ಸಂಸ್ಕೃತಿಗಳನ್ನ ಗುರುತಿಸ್ತಕ್ಕಂಥ ಸಮಯ. ನಮ್ಮ ವೇದಿಕೆಯ ಗಣ್ಯಮಾನ್ಯರು ಈ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅರೋಡಿ ಇವರು ಯಕ್ಷಗಾನ ಕಲಾವಿದರು. ಬದುಕು ಬಡತನವನ್ನೇ ಕೊಟ್ಟಿದ್ರು ಕೂಡ ತಾಯಿ ಭಾರತೀಯ ಸೇವೆಗಾಗಿ ತಮ್ಮ ಜೀವನದ ಕೆಲವು ಕಾಲವನ್ನ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಇದೀಗ ಆಚರಿಯ ಚೋಲಮನೆಯ ಮೇಳದಲ್ಲಿ ಯಕ್ಷಗಾನ ಕಲಾವಿದರಾಗಿ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ಅಂತ. ವಿಶ್ವ ಯಾವ ಕೆಲ್ಸಕ್ಕೆ ಬರಲ್ಲ ಅಂತಿಲ್ಲ, ಎಲ್ಲ ಕೆಲಸಗಳಿಗೆ ಒಂದು ಸಹಕಾರ ಕೊಡ್ತಕ್ಕಂಥ ಮನೋಭಾವ. ಸದಾ ಇವತ್ತು ನಿನ್ನೆಯಿಂದ ಅಂತಲ್ಲ, ತನ್ನ ವಿದ್ಯಾರ್ಥಿ ಜೀವನದಿಂದ ಸಮಾಜ ಸೇವೆಯಲ್ಲಿ ಮಗ್ನನಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಇದೀಗ ಪಂಚಾಯಿತಿ ಸದಸ್ಯರು ಕೂಡ ಹೌದು. ಆ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕನಾದಂತಹ ರವಿ ತನ್ನ ಕಾಯಕದಲ್ಲಿ ಅತ್ಯಂತ ಶ್ರದ್ಧೆಯನ್ನಿಟ್ಟವನು, ಕಾಯಕದಲ್ಲಿ ಕೈಲಾಸವನ್ನ ಕಂಡಂತವನು. ನಿತ್ಯವೂ ಬಸ್ ಸ್ಟ್ಯಾಂಡ್ನ ಸ್ವಚ್ಛತೆ ಅವನ ಕಾಯಕದ ಮೊದಲ ಅಂಗ ಕೂಡ. ಹಾಗೆ ನಾವು ಈ ದಿನ ಎಲ್ಲರನ್ನ ತೆರೆಮರೆಯ ಸಾಧಕರನ್ನ ಗೌರವಿಸುವ ಮುಖಾಂತರ ನಮ್ಮನ್ನ ನಾವು ಈ ಕಾರ್ಯಕ್ರಮಕ್ಕೊಂದು ಸಾರ್ಥಕತೆಯನ್ನು ತಂದುಕೊಳ್ತೀವಿ. ಈ ರೀತಿಯಾಗಿ ರಾಷ್ಟ್ರಭಕ್ತಿ ಜಾಗೃತವಾಗ್ತಾ ಇರಬೇಕು ಅನ್ನೋದಕ್ಕೆ ಆತ ಕೂಡ ಮಾದರಿ. ಫೆಬ್ರವರಿ 10ರ ತನಕ ಅಂತ ತಾಲೂಕಿನಾದ್ಯಂತ ಹಿಂದೂ ಸಂಗಮ ಆಯೋಜನೆ ಮಾಡಿ ಇವತ್ತು ನಗರದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ತಾಯಂದರೆ, ಮಾತಾ ಭಗಿನಿಯರೇ, ಗುರು ಹಿರಿಯರೇ, ನನ್ನ ಯುವ ಹಿಂದೂ ಮನಸ್ಸುಗಳೇ, ಅಭಿವ್ಯಕ್ತಿಯ ಪ್ರತಿಧ್ವನಿಗಳಾದಂತಹ ಮಾಧ್ಯಮ ಮನೆಯಿಂದ ಬೆಳೆದು ಬಂದಂತಹ ಹೆಣ್ಣು ಮಗಳನ್ನ ಕಣ್ಮುಂದೆ ಇಟ್ಕೊಂಡು ಆ ಜಾನಪದವನ್ನ ಹಾಡ್ತಾರೆ, ಜಾನಪದವನ್ನ ಕಲ್ಪಿಸ್ಕೊಳ್ತಾರೆ. ಆ ಹೆಣ್ಣುಮಗಳ ಇದ್ದೇನೆ. ಹಾಗೂ ನಮ್ಮ ತಾಲೂಕಿನ ಸಂಯೋಜಕರ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ, ಅಬಲ ಕೆನು ಮಾಯೆ ತೋ ಬಲೆ, ಬಹುಬಲ ಧಾರಿಣಿ ನಮಾಮಿ ತಾರಿಣಿ. ಹಾಗೆ ಕಾರ್ಯಕ್ರಮ ಮುಗಿದ ನಂತರ ಲಘು ಉಪಹಾರದ ವ್ಯವಸ್ಥೆ ಕೂಡ ಮಾಡಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ನಾವು ಕೂಡ ಲಘು ಉಪಹಾರವನ್ನು ಸೇವಿಸಿ ಮನೆ ಕಡೆ ಹೊರಟಿದ್ದೀವಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.